ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೇ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಳಗ್ಗೆ ಏನಪ್ಪ ಅಂತಂದ್ರೆ ರೊಟ್ಟಿ ಪಲ್ಯ ಮಾಡಿದ್ದೀನಿ. ಅನ್ನ ಸಾರು ರೊಟ್ಟಿ ಪಲ್ಯ ಆಗೈತಿ. ಯಾಕಪ್ಪ ಅಂತಂದ್ರೆ ತಲೆನೋವು ಶುರು ಆಗಿಬಿಟ್ಟೈತ್ರಿ. ಇವತ್ತು ಒಟ್ಟ ಮನಸ್ಸಿಗೆ ಸಮಾಧಾನ ಆಗವಲ್ತು. ಫುಲ್ಲು ತಲೆನೋವು ಸಾಕತ್ಬಿಟ್ಟೈತಿ. ಒಟ್ಟ ಮಾತಾಡಂಗೆ ಆಗವಲ್ತು. ಟೈಮ್ ಬಂದು ಕಂಡಪಟ್ಟೆ ಆಗೈತಿ. ಈಗೆಲ್ಲ ಊಟ ಅದು ಮಾಡ್ಯಾರ. ಈಗ ನಾನು ಇಟ್ಕೊಂಡು ಏನೋ ಬಟ್ಟೆ ಅದಾವ್ರಿ, ಬಟ್ಟೆ ತೊಗೊಳಾಕ್ಬೇಕು. ನಿನ್ನೆ ಸಾಲ್ತಿದ ಕಾಯಿಪಲ್ಯ ತಂದಿದ್ರಲ್ಲ, ಎಲ್ಲ ಕುಂತು ಸೋಸಿದ್ದೀನಿ ನೋಡ್ರಿ. ಮೆಂತ್ಯ ಪಲ್ಯ, ಪುಂಡೆ ಪಲ್ಯ, ಮುಲ್ಲಂಗಿ ಪಲ್ಯನೇ ತಳಸೀನಿ. ಈಗ ಸಿಕ್ಕಾಪಟ್ಟೆ ತಲೆ ಅಡ್ಡು ಹುಬ್ಬು ಇದಿಷ್ಟು ತಲೆ ಹೊಡ್ಯಾಕತ್ಬಿಟ್ಟೈತಿ. ಒಟ್ಟು ಕುಂದ್ರಕ್ಕಾಗಲ್ತು, ಸುಮ್ಮನೆ ಮನ್ಕೊಳಂಗಾಗೈತಿ. ಟ್ಯಾಬ್ಲೆಟ್ ತೊಗೋಬೇಕ್ರಿ. ಈಗ ಊಟ ಮಾಡಿ ಟ್ಯಾಬ್ಲೆಟ್ ತೊಗೋಬೇಕು. ಹಿಂಗೆ ನೋಡ್ರಿ, ಜೋಕ ಯಾವಾಗ ಹೆಂಗೆ ಬರುತ್ತಂತ ಅನ್ನೋದು ಹೇಳೋಕ್ಕಾಗಲ್ಲ. ಅದಕ್ಕೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ನು ಮುಂದರೆ ಹುಷಾರಾಗಿರ್ರಿ ಅಂದ್ರೆ ನಾನು ಕೆಟ್ಟಾಗಿ ಕೈ ಕುಂತೀನಿ. ಅಲ್ಲಿ ಯಾರಿಗೂ ಒಳ್ಳೇದು ಬಯಸೋಕೆ ಹೋಗ್ಬಾರ್ದು ಸ್ನೇಹಿತರೆ. ರೋಗ ಅನ್ನೋದು ಎಲ್ಲರಿಗೂ ಬರೋದೇ, ಯಾರಿಗೆ ಬರಲ್ಲ ಅಂತಲ್ಲ, ಎಲ್ಲರಿಗೂ ರೋಗ ಅನ್ನೋದು ಬರೋದೇ. ನಾವು ಒಂದು ರೀತಿಲಿ ಚಂದಾಗರ್ರಿ, ಇನ್ಮೇಲಿಂದ ಹುಷಾರಾಗಿರ್ರಿ ಅಂತ ಅನ್ನಕ್ಕೆ ಹೋಗ್ಬಾರ್ದ್ರಿ ಯಾರಿಗೂ. ಅಯ್ಯೋ ಪಾಪ ಹಿಂಗಾಯ್ತಾ ಅಂತ ಅನ್ನಕ್ಕೆ ಹೋಗ್ಬಾರ್ದು. ಅಯ್ಯೋ ಪಾಪ ಅಂದ್ರೆ ನಮಗೆ ಪಾಪ ಸುತ್ಕೊಂಡ್ಬಿಡುತ್ತೆ ನೋಡ್ರಿ. ಹೀಗಾಗಿ ಹಾಲು ಮೊಸರು ಐತೆ ಅಲ್ಲೇ ಫ್ರಿಜ್ನಾಗಿಟ್ಟು ಬರ್ರಿ ಇವಾಗ ಊಟ ಮಾಡಮ್. ಒಂದು ಎಷ್ಟಾಗಲ್ದು, ಒಂದೇ ರೊಟ್ಟಿ ಹಾಕಾಗಲ್ದಕ್ಕ ತಿನ್ನಬೇಕು. ತಿಂದು ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಹೊತ್ತು ಮನ್ಕೋತೀನಿ ರೀ. ಹಿಂಗೆ ನೋಡ್ರಿ, ತಲೆ ಒಂದು ಡೇಂಜರ್ ರೀ ನನಗೆ. ಮತ್ತೇನಿಲ್ಲ, ತಲೆ ಎದ್ದಿತ್ತು ಅಂದ್ರೆ ಈ ಕಡೆ ಲೆಕ್ಕದಾಗಿರಂಗಿಲ್ಲ, ನಾನು ಮನುಷ್ಯಳಾಗೆ ಇರಂಗಿಲ್ಲ. ಅಂದ್ರೆ ಸುರುತ್ತಿರಂಗಿಲ್ಲ, ನಮ್ಮ ಮನುಷ್ಯಳದು ಸುಂದನೆಗೆ ಬಿದ್ದಿರ್ತೀನಿ. ಆ ಥರ ತಲೆ ಇರತೈತಿ. ಮೈಗ್ರೇನ್ ಸ್ನೇಹಿತರೆ. ಅದಕ್ಕಾಗಿಯೇ ಯಜಮಾನ್ರು ಇದು ಮೆಡಿಸಿನ್ ತೊಗೊಂಬಂದಾರೆ. ಇದು ಹೋಮಿಯೋಪತಿ, ಹೋಮಿಯೋಪತಿದು ಒಂದು ಮೆಡಿಸಿನ್ ತೊಗೊಂಬಂದಾರೆ. ಮೈಗ್ರೇನಿಗೆ 6 ತಿಂಗಳು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿರಿ ಅಂತ ಹೇಳಿದ್ರು ಅವರು. 6 ತಿಂಗಳು ನನ್ನಿಂದ ಸಾಧ್ಯ ಇಲ್ಲ ಅಂದೆ ನಾನು. ಇವಾಗಲೇ ಇಷ್ಟಿಷ್ಟು ದಪ್ಪ ಆಗಿ ಕುಂತೀವಿ. 6 ತಿಂಗಳು ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿದ್ರಿ, ಎದ್ದು ಕುಂತು ಮಾಡೋಕ್ಕೆ ಬರಲ್ಲ, ಆ ಥರ ಆಗಿಬಿಡ್ತೀನಿ ನಾನು ಅಂತೇಳಿ ನನ್ನಿಂದ ಆಗಲ್ಲಪ್ಪ ಅಂತಂದೆ ನಾನು. ಅದಕ್ಕೆ ಇದು ಮೆಡಿಷನ್ ತೊಗೊಂಬಂದಾರ್ರಿ. ವಾರದಾಗ ಒಂದು ಸರಿ ಅದು ಉಗುರು ಬೆಚ್ಚಗೆ ನೀರು ಖಾಲಿ ಹೊಟ್ಟೆಲೇ ಅರ್ಧ ಕಪ್ ನೀರಿನೊಳಗೆ ಒಂದು 10 ಹನಿ ಹಾಕ್ಕೊಂಡು ಕುಡಿಯೋದು. ನೋಡೋಣ ರೀ, ಇದನ್ನು ಸ್ವಲ್ಪ ನೋಡ್ತೀನಿ. ಇದು ಆಗೋವರೆಗೂ ಇದನ್ನು ಮಾಡ್ತೀನಿ. ಅದೆಲ್ಲ ಇದು ಅದಕ್ಕೆ ಐತೆ ಔಷಧಿ, ಕಮ್ಮಿ ಆಗ್ಬೋದು ಅನಿಸುತ್ತೆ. ತಲೆನೋವು ಯಾವಾಗಾರ ಬರುತ್ತೆ ರೀ, ತಿಂಗ್ಳದಾಗ ಒಂದು ಸರಿ, ಹಂಗೆ 2 ತಿಂಗ್ಳಿಗೆ ಒಂದು ಸರಿ. ಅದ್ರಾಗ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿತ್ತು ತಲೆನೋವು ಅನ್ನೋದು. ಮತ್ತು ಈಗ ಬಂದೈತಿ ತಲೆನೋವು ಬಂದು. ಅದು ಖಾರ ಜಾಸ್ತಿ ಐತ್ಬಿಟ್ಟೆ. ಅದು ಈ ಕಡೆ ಅದು ಖಾರ ಭಾಳ ಐತಿ. ಖಾರ ಜಾಸ್ತಿ ಹಾಕಿನ ಅದಕ್ಕೆ, ಅದು ಖಾರ ಜಾಸ್ತಿ ಆನಿತ್ತು. ಮತ್ತು ಅದು ತೆಗೆದಕ್ಕೆ ಈ ಕಡೆ ಮತ್ತು ಸಪ್ರೇಟಾಗಿ ಕೊಟ್ಟಿನಿ. ಅದು ತೆಗಿಯೋದು ಪ್ಲೇಟ್ನಾಗ ಹತ್ಕೊಂಡು ತೆಗಿಯೋದು. ಮೊದಲು ಖಾರ ಭಾಳ ಐತ್ಲೇಪ್ಪ. ನೋಡ್ರಿ, ಊಟ ಮಾಡಕತ್ತ ನಮಗೆ. ಕೊಬ್ಬರಿ ಖಾರ ತೆಗಿ, ಖಾರ ಜಾಸ್ತಿ ಐತಿ. ಇದು ಸಪ್ಪಗೈತಿ. ಅಲ್ಲ ಪಲ್ಯ ಹಚ್ಕೋದು, ಮೂಲಂಗಿ ಪಲ್ಯ ತಳಸಿನ್ರಿ. ಆಮೇಲೆ ಸೌತೆಕಾಯಿ ಐತಿ, ಸಾಂಬಾರು ಮಾಡೀನಿ. ಅವ್ರ ಪಾಪ ಊಟ ಮಾಡಿ ಹೋಗ್ಯಾರ. ಸಾಂಬಾರು ಮಾಡೀನಿ, ಅನ್ನ ಐತಿ, ರೊಟ್ಟಿ ಮಾಡಿದೆ. ಏನೇ ಇದ್ರೂ ಹೆಣ್ಮಕ್ಳಿಗೆ ಎಷ್ಟೇ ನೋವು ಆಗ್ಲಕ್ಕೆ ಮ್ಯಾಗಿನೂ ಮಿಕ್ಕಿತ್ರಿ. ಮ್ಯಾಗಿನೂ ಒಂದು 3 ರೊಟ್ಟಿ ದಪ್ಪಗೆ ಮಾಡಿಬಿಟ್ಟೆ. ಈಗ ಉಂಡ್ರಾಯ್ತು ಅಂತ ಹೇಳಿಬಿಟ್ಟು ನೀವೊಂದು ನಾವೊಂದು ಬರ್ರಿ ಊಟ ಮಾಡಮ್ಮ. ಹಾತಿದಟ್ಟು ಉಣ್ಬೇಕಲ್ರಿ. ಒಂದು ಮುಂದೊಂದು ನೋಡಿ, ಸೌತೆಕಾಯಿ ತಗೋ. ಒಂದು ಸೌತೆಕಾಯಿ ತಿನ್ಬೇಕಲೇ. ಈಗ ತಣ್ಣಗದತ್ತೇಳಿ ನೀರು ಕುಡಿಯೋದೇ ಬಿಡ್ತೀವಿ ನಾವು. ನೀರಿನ ಅಂಶ ಬಾಡಿಗೆ ಕಡಿಮೆ ಆಗಿರ್ತೈತಿ. ಸೌತೆಕಾಯಿ ಅದು ತಿನ್ನಬೇಕು, ತಿನ್ನು. ಕೊಬ್ಬರಿ ಖಾರ ಕೊಟ್ಟಿನಿ ನೋಡಿರಿ. ಇದಕ್ಕೆ ಖಾರ ಜಾಸ್ತಿ ಆಯ್ತು, ಅದಕ್ಕೆ ಭಾಳ ಆಗಂಗೆ ಅದು ಖಾರ ಅಂತ ಅದು ತೆಗೆದು ಈ ಕಡೆ ಮತ್ತೆ ಸ್ವಲ್ಪ ಸೊಪ್ಪು ಕೊಟ್ಟಿದೆ. ನೀವು ಕೊಡ್ತೀರೇನ್ರಿ ಕೊಬ್ಬರಿ ಖಾರ? ನಿಮಗೂ ಗೊತ್ತೇನ್ರಿ ಹೇಳ್ರಿ ಕೊಬ್ಬರಿ ಖಾರ?
ನಗಬೇಡ್ಲಿ, ಕೆಲವ್ರಿಗೆ ಗೊತ್ತಿರಲ್ಲ ಕೊಬ್ಬರಿ ಖಾರ ಹೆಂಗೆ ಕೊಡ್ತೀರಿ ಅಂತಿರ್ತಾರ. ಮತ್ತು ಅದರದ್ದು ಒಂದು ವಿಡಿಯೋ ಮಾಡ್ಬೇಕು. ಅವ್ರು ಕೇಳಿದ್ರಂದ್ರೆ ಮಾಡೋಕೆ ಚಲೋನಪ್ಪ. ಅವ್ರು ಕೇಳೋದೇ ಹೆಂಗೆ ಮಾಡಬೇಕು, ವೀಕ್ಷಕರು ಕೇಳಬೇಕು. ನೀವು ಇದನ್ನು ಹೆಂಗೆ ಮಾಡ್ತೀರಿ ಮಾಡಿ ತೋರಿಸ್ರಿ ಅನ್ಬೇಕು. ಅಂದ್ರೆ ನಮ್ಗೆ ಮಾಡೋಕೆ ಚಲೋನಪ್ಪ. ನಿಮ್ಗೆ ಯಾರಿಗೆಲ್ಲ ಗೊತ್ತು ಹೇಳ್ರಿ ಕೊಬ್ಬರಿ ಖಾರ, ಇಲ್ಲಾಂದ್ರೆ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ. ಬರ್ರಿ, ಇದು ಮೂಲಂಗಿ ತಪ್ಪಲ ತಾಳ್ಸಿನಿ ನೋಡ್ರಿ. ಕೊಬ್ಬರಿ ಖಾರ ಮೂಲಂಗಿ ತಪ್ಪಲ ಚಲೋ ಆಗ್ತದೆ ತುಪ್ಪ. ಹಚ್ಕೊಂಡು ಮಸ್ತ್ ಆಗುತ್ತೆ ನೋಡು. ಹಚ್ಕೊ ಪಲ್ಯ ಹಚ್ಕೊ, ಚಲೋ ಆಯ್ತು. ಉಣ್ಬೇಕು ಪಲ್ಯ ದಿನಸ, ಹಸಿರು ಪಲ್ಯ ದಿನಸ ತಿನ್ಬೇಕಲೇಪ್ಪ. ಬೇಡ ಬರ್ರಿ, ಊಟ ಮಾಡಿ ಬರ್ರಿ ಸ್ನೇಹಿತರೆ. ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೇಳ್ತೇನೆ ರೀ. ಅದಕ್ಕೂ ಸಮಾಧಾನ ಇಲ್ಲ ಈ ಸದ್ದ. ನಂಗೆ ತಲೆ ನೋಸಕತ್ತಂದ್ರೆ ಹೊಟ್ಟೆ ಮಾತಾಡಲ್ರಿ ನಾನು. ಗಪ್ಪು ಇದ್ದು ಬಿಡ್ತೀನಿ ನನ್ನ ಪಾಡಿಗೆ. ನಾನು ಮಾತಾಡಿದ್ರೆ ಇನ್ನಿಟ್ಟು ಹೆಚ್ಚಾಗ್ತದೆ. ಯಾರನ್ನೇ ಮಾತಾಡಕತ್ತಂದ್ರೆ ಹೋಗಿ ರಪ್ಪತ್ತ ಹೊಡೆದು ಬಿಡಂಗೆ ಸಿಟ್ಟು ಬರ್ತೀನಿ ನನಗೆ. ಸುಳ್ಳಲ್ಲ ಕರೆನೇ. ತಲೆ ನೋಸಕತ್ತಾಗ ಯಾರು ಮಾತಾಡ್ಬಾರ್ದು. ಬಿಚ್ಚಿಲ್ಲನಪ್ಪ ನಂಗೆ ಆಗಿತ್ತು ಮಂಜ. ಪುಟ್ಟಿ ಗುಂಡ್ಯಾ ಕರ್ಕೊಂಬಂದದ ದೇವ್ರ ಜಾತ್ರೆಗೆ ಅಂತೇಳಿ. ಅವಾಗ ಏಪರ ಹೀಗೆ ಬಿಸಿಲಾಗಿ ಹೆಂಗೆ ಆಯ್ತು ನಂಗೆ. ಇನ್ನು ನಾಳೆಗೆ ಹಂಗೆ ಹೋಗ್ಮರೆ ಹೋಗೋದ್ರದಾಗ ಅಂತ ನಾನು ಅನ್ಕೊಂಡೆ. ದೇವ್ರ ನೀನಪ್ಪ ಅಂತ ಅನ್ಕೊಂಡೆ. ಆದರೆ ಹೋಗಿ ಬರೋತನ ಏನೂ ಆಗಲಿಲ್ಲ. ಮತ್ತೆ ಇಲ್ಲಿ ಬರೋದ್ರದಾಗ ಕಡಿಮೆ ಅದು ಕಾದ. ಅಲ್ಲಿ ಹೋಗಿವಿ, ಮತ್ತು ಅಲ್ಲಿ ಹೋಗಿ ಮಕ್ಕೊಂಡಿವಿ. ಪೂರ ತುಳಿದು ಮೈ ಹೀಟಾಗಿ ಇದು ಪೂರ. ಮುಂಜಾನೆ ಎದ್ದು ನೀರು ತೊಗೊಂಡೆ ಒಂದು ಬಾಟ್ಲಿ. ಕಾಲು ಬೇರೆ ಕಡಿಮೆ ಆಗ್ಬೇಕ್ರಿ ನೀರಾಗಿ ಇಳಿದು. ಮಡ್ಯಾವ ಅಂಜಲಾಕತ್ತ ಮುಣಗಿ ಹೇಳಾಕ ಕೈ ಹಿಡಿದೀನಿ. ಮುಣಗ ಮಾವ ತಂದೆ ಅವಾಗಿದ್ದರು ಮುಣಿಗೆ ಎದ್ದ. ನೀಗನ ಧೈರ್ಯಸ್ತಲ್ಲ, ನೀಗನ ಧೈರ್ಯಸ್ತಲ್ಲ. ನೀರಾಗ ನೀರು ಕಟ್ಟ ನೀನು ಅಂಜವ. ಯಾರ್ರಿ ನೀನು? ಇಲ್ರಿ, ಈಗ ಅಂಜದ್ ಬಿಟ್ಟು ನಾನು. ನೀರಾಗ ನೀ ಹೆಂಗೆ ಮಾಡ್ತಿದ್ದಾರ ಅಂಜಿ ಬಿಡ್ಕೊತೀವಿ. ಈಗ ಒಂದು ವಿಡಿಯೋ ಬರ್ತ ನೋಡಪ್ಪ, ಏ ಮಾಮ ಏ ಆಯಿ ಬಾರ ಆಯಿ ಕಾಪಾಡ ಆಯಿ ಅಂತದ ಹುಡುಗ. ಹಂಗೆ ನಿನ್ನ ನೋಡಿದ್ರೆ ಅದೇ ನೆನಪಿಗೆ ಬರ್ತದ. ಹಂಗಿದ್ದು ನೀನು ನೀರಂದ್ರೆ ನೀರಿಗೆ ಅಂಜನ, ಥಂಡಿಗೆ ಅಂಜನ. ಥಂಡಿ ಹೂವಂಗಿರ್ತಾರೆ ನೋಡ್ರಿ. ಬಟ್ಟಿಗೂ ಎತ್ತಾರ, ಬಿಸಿಲಾದಂದ್ರೆ ಕೇಳ್ತಾ ಇಲ್ಲ ನೋಡ್ರಿ. ಬಟ್ಟೆ ಒಗದು ಹಾಕ್ತೀನಿ ಅನ್ನಕತ್ತಾರ. ನೋಡ್ರಿ ಹಿರಿಕಾಯಿ ಬೆಳ್ಳಿ. ಸೋಪಿನ ಗಿಡ. ಬೇವಿನ ಗಿಡ, ಸೊಪ್ಪಿನ ಗಿಡ, ಹಿರಿಕಾಯಿ ಗಿಡ. ಬ್ಯಾಡಂದ್ರೆ ಕೇಳ್ತಲ್ಲ ನೋಡ್ರಿ. ಸಾಬೂನ್ ಪುಡಿಗೆ ಎದ್ದು ಹಾಕ್ರಿ, ಆಮೇಲೆ ಎದೆ ಹಚ್ಚಿರಿ ಅತ್ತ. ನೋಡ್ರಿ ಸ್ನೇಹಿತರೆ, ಎದಕ್ಕೆ ಕೇಳ್ತಾ ಇಲ್ಲ.